ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಹರ ಹರ ಮಹಾದೇವ. ಇಂದಿನ ಈ ವಿಡಿಯೋ ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಅತಿ ದೊಡ್ಡ ಪವಾಡದ ಸಂಕೇತ ಆಗಿದೆ. ವಿಡಿಯೋಗೆ ಇನ್ನೂ ಲೈಕ್ ಮಾಡಿದಂದರೆ ಲೈಕ್ ಮಾಡಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮದು ಅತ್ಯಂತ ನಿಗೂಢ, ಗಂಭೀರ ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವ ರಾಶಿ. ನೀವು ಸಮುದ್ರದ ಆಳದಂತೆ ಶಾಂತವಾಗಿ ಕಾಣ್ತೀರಾ, ಆದರೆ ನಿಮ್ಮ ಒಳಗೆ ಒಂದು ದೊಡ್ಡ ಬೆಂಕಿಯ ಜ್ವಾಲೆಯೇ ಇರುತ್ತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು, ಅವಮಾನ ಮತ್ತು ಮಾನಸಿಕ ಯಾತನೆ ಬಹುಶಃ ಬೇರೆ ಯಾವ ರಾಶಿಯವರು ಅನುಭವಿಸಲಿಕ್ಕಿಲ್ಲ. ನಂಬಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಂಡು, ಪ್ರೀತಿ ಪಾತ್ರರನ್ನೇ ಕಳೆದುಕೊಂಡು, ಅಥವಾ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋದ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ದೀರಾ ಅಲ್ವಾ? ವೃಶ್ಚಿಕ ರಾಶಿಯವರೇ, ನೀವು ಅನ್ಯಾಯವನ್ನು ಸಹಿಸದವರು. ಆದರೆ ವಿಧಿಯಾಟ ಹೇಗಿದೆ ಅಂತಂದರೆ, ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರೇ ನಿಮ್ಮನ್ನು ಇಂದು ಶತ್ರುಗಳಂತೆ ನೋಡ್ತಾ ಇರಬಹುದು. ನಾನು ಇಷ್ಟು ಪ್ರಾಮಾಣಿಕ ಆಗಿದ್ರೂ ಕೂಡ, ಇಷ್ಟು ಶ್ರಮ ಪಟ್ಟರೂ ಕೂಡ ನನಗೆ ಮಾತ್ರ ಯಾಕೆ ಈ ಅಗ್ನಿ ಪರೀಕ್ಷೆ ಅಂತ ನೀವು ಏಕಾಂತವಾಗಿ ಗೋಳಾಡಿದ್ದೀರಿ. ಸ್ಮಶಾನದಂತಹ ಮೌನ ನಿಮ್ಮ ಜೀವನವನ್ನು ಆವರಿಸಿದಾಗ, ನನ್ನನ್ನು ಉಳಿಸಿದವರು ಯಾರೂ ಇಲ್ವಾ ಅಂತ ನೀವು ಮಹಾದೇವನನ್ನು ಬೇಡಿದ್ದೀರಿ. ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಆರ್ತನಾದಕ್ಕೆ ಉತ್ತರ ಸಿಗುವ ಸಮಯ ಬಂದಿದೆ. ಸಾಕ್ಷಾತ್ ಕಾಲಭೈರವನ ರೂಪದಲ್ಲಿರುವ ಮಹಾದೇವನು ನಿಮ್ಮ ಶತ್ರುಗಳ ಸಂಹಾರ ಮಾಡೋದಕ್ಕೆ ಮತ್ತು ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬ್ರಹ್ಮಾಂಡದಲ್ಲಿ ಈಗ ನಡೆಯುತ್ತಿರುವ ಕಾಸ್ಮಿಕ್ ಶಿಫ್ಟ್ ನಿಮ್ಮ ರಾಶಿಯ ಮೇಲೆ ಪ್ರಚಂಡ ಪ್ರಭಾವ ಬೀರಲಿದೆ. ಮೇ 15, 16, 17 ಈ 3 ದಿನಗಳು ನಿಮ್ಮ ಬದುಕಿನ ಕರಾಳ ಅಧ್ಯಾಯವನ್ನು ಅಂತ್ಯಗೊಳಿಸಿ ವಿಜಯದ ಮುನ್ನುಡಿ ಬರೆಯಲಿವೆ. ಮೇ 15ನೇ ತಾರೀಕು ಆತ್ಮಶಕ್ತಿಯ ಜಾಗೃತಿಯ ದಿನ. ಅಂದು ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮಲ್ಲಿ ಸತ್ತು ಹೋಗಿದ್ದ ಆತ್ಮವಿಶ್ವಾಸ ಮರುಜೀವ ಪಡೆಯಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಅಂಜಿಕೆ, ಆತಂಕ ಮತ್ತು ಅನಿಶ್ಚಿತತೆ ದೂರವಾಗಲಿದೆ. ದೈವಿಕ ಸಂಕೇತವಾಗಿ ನಿಮಗೆ ಯಾವುದೋ ಒಂದು ಸುಳಿವು ಸಿಗಲಿದೆ. ಅದು ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಅಂತ ಸಾಬೀತುಪಡಿಸುತ್ತೆ. ಇದು ಮಹಾದೇವನು ನಿಮ್ಮ ಕೈ ಹಿಡಿಯೋದಕ್ಕೆ ನೀಡುತ್ತಿರುವ ಮೊದಲ ಕಳೆ. ಮೇ 16ನೇ ತಾರೀಕು ವೃಶ್ಚಿಕ ರಾಶಿಯವರಿಗೆ ನ್ಯಾಯ ಮತ್ತು ಪ್ರತೀಕಾರದ ದಿನ. ಇಲ್ಲಿ ಪ್ರತೀಕಾರ ಅಂದರೆ ನೀವು ಯಾರ ಮೇಲೆ ದಾಳಿ ಮಾಡುವುದಿಲ್ಲ, ಬದಲಾಗಿ ಯಾರು ನಿಮ್ಮನ್ನು ಅವಮಾನಿಸಿದ್ದೀರೋ ಅವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಮುಂದೆ ತಲೆಬಾಗುವ ಸಮಯ ಇದು. ಆರ್ಥಿಕವಾಗಿ ಕಳೆದು ಹೋದ ಹಣ ಅಥವಾ ಆಸ್ತಿ ಮರಳಿ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ವೃತ್ತಿರಂಗದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ, ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಶಕ್ತಿಯನ್ನು ಕಂಡು ಬೆರಗಾಗ್ತಾರೆ. ನಿಮ್ಮ ರಹಸ್ಯ ಶತ್ರುಗಳು ತಾವಾಗಿಯೇ ನಾಶ ಆಗ್ತಾರೆ. ಮನೆಯಲ್ಲಿ ಅಶಮ ಆಗಿದ್ದ ವಾತಾವರಣ ಶಾಂತವಾಗುತ್ತೆ. ಇನ್ನು ಮೇ 16ನೇ ತಾರೀಕು ಇದು ಪುನರ್ಜನ್ಮದ ದಿನ ಅಂತಲೇ ಹೇಳ್ಬೋದು. ಮೇ 16 ನಿಮ್ಮ ಜೀವನದಲ್ಲಿ ನೀವು ಊಹಿಸೋದಕ್ಕೂ ಸಾಧ್ಯವಾಗದ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತೆ. ಇದು ವಿದೇಶಿ ಯೋಗ ಇರ್ಬೋದು, ಹೊಸ ಉದ್ಯಮದ ಯಶಸ್ವಿ ಆಗಿರಬಹುದು, ಅಥವಾ ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತಿ ಹೊಂದಿರುವುದು ಆಗಿರಬಹುದು. ಮಹಾದೇವನು ವೃಶ್ಚಿಕ ರಾಶಿಯವರ ಮೇಲೆ ಏಕೆ ಕೃಪೆ ತೋರ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಅದಮ್ಯ ತಾಳ್ಮೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಧರ್ಮದ ಹಾದಿ ಬಿಟ್ಟಿಲ್ಲ. ಒಳಗೆ ಉರಿತಾ ಇದ್ರೂ ಕೂಡ ಹೊರಗೆ ಸಂಯಮ ಕಾಪಾಡಿಕೊಂಡಿದ್ದೀರಿ. ನಿಮ್ಮ ಈ ತಪಸ್ಸಿಗೆ ಇಂದು ಮಹಾದೇವನು ಫಲವನ್ನು ನೀಡ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಸಮಯ ಬಂದಾಗ ಹಳೆಯ ನೋವುಗಳನ್ನು ಮರೆತು ಮುನ್ನಡೆಯಿರಿ. ಪ್ರತೀಕಾರದ ಕಿಚ್ಚನ್ನು ಮನಸ್ಸಿನಿಂದ ತೆಗೆದಾಕ್ಬಿಡಿ. ಯಾಕೆಂದರೆ ನಿಮ್ಮ ಪರವಾಗಿ ಈಗ ಮಹಾದೇವನೇ ಹೋರಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವ ಅತಿಯಾದ ಸಿಟ್ಟನ್ನು ಹತೋಟಿಯಲ್ಲಿಡಿ. ಈಗ ನೀವು ರಾಜನಂತೆ ಬದುಕುವ ಕಾಲ ಆರಂಭ ಆಗಿದೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದ ಜಗತ್ತು ನಿಮ್ಮ ಏಳಿಗೆಯನ್ನು ಕಂಡು ದಂಗಾಗಲಿದೆ. ಇದು ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಭಕ್ತಿಗೆ ಸಿಕ್ಕ ಅಂತಿಮ ಜಯ. ಈ ದೈವಿಕ ಶಕ್ತಿಯನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಮತ್ತು ಯಶಸ್ಸನ್ನು ವೃದ್ಧಿಸಿಕೊಳ್ಳೋದಕ್ಕೆ ಕೆಲವು ಪರಿಹಾರಗಳನ್ನು ತಪ್ಪದೆ ಮಾಡಿ. ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು 11 ಬಾರಿ ಪಠಿಸಿ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಕಪ್ಪು ಎಳ್ಳಣ್ಣ ಬೆರೆಸಿದ ಜಲದಿಂದ ಅಭಿಷೇಕ ಮಾಡಿ. ವೃಶ್ಚಿಕ ರಾಶಿಯವರು ಕೆಂಪು ಹೂಗಳನ್ನು ಮಹಾದೇವನಿಗೆ ಅರ್ಪಿಸೋದು ಅತಿ ಶ್ರೇಯಸ್ಕರವಾಗಿರುತ್ತೆ. ಸಾಧ್ಯ ಆಯಿತಂದರೆ ಅನಾಥಾಶ್ರಮಕ್ಕೆ ಅಥವಾ ವೃದ್ಧಾಶ್ರಮಕ್ಕೆ ಆಹಾರ ದಾನ ಮಾಡಿ. ನಿಮ್ಮ ಮನಸ್ಸಲ್ಲಿ ಸದಾ ಓಂ ನಮಃ ಶಿವಾಯ ಎನ್ನುವ ಮಂತ್ರ
ಮಾರ್ದನಿಸ್ತಾ ಇರಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಕಣ್ಣ ಮುಂದೆ ಬಂದಿದೆ ಅಂದರೆ ಅದು ಯೋಗವಲ್ಲ, ಅದು ದೈವ ಪ್ರೇರಣೆ. ನಿಮ್ಮ ಕಷ್ಟದ ದಿನಗಳಿಗೆ ಪೂರ್ಣ ವಿರಾಮ ಬಿದ್ದಿದೆ. ಇನ್ನು ಮುಂದೆ ನಿಮ್ಮ ದಿನಗಳಿಗೆ ನಿಮ್ಮ ಬದುಕಲ್ಲಿ ಕೇವಲ ಬೆಳಕು ಮಾತ್ರ ಇರುತ್ತೆ. ಈ ಸಂದೇಶ ನಿಮ್ಮಲ್ಲಿ ಹೊಸ ಶಕ್ತಿ ತುಂಬಿದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನೀವು ಮಹಾದೇವನ ಪರಮ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ನಂಬಿಕೆಯಿಂದ ಹರ ಹರ ಮಹಾದೇವ ಅಂತ ಬರೀರಿ. ನಿಮ್ಮ ಸರ್ವ ಇಷ್ಟಾರ್ಥಗಳು ಸಿದ್ಧಿಸಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.